ನಮಸ್ತೆ ಸ್ನೇಹಿತರೆ, ಗಂಗಾಧರ್ ಟ್ರಾವೆಲ್ ವ್ಲಾಗ್ಸ್ ಚಾನೆಲ್ ಇಂದ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೀವಿ ಆಂಧ್ರ ಪ್ರದೇಶದಲ್ಲಿರುವ ಸತ್ಯಸಾಯಿ ಜಿಲ್ಲೆಯ ಲೇಪಾಕ್ಷಿ ಅನ್ನೋ ಟೆಂಪಲ್ಗೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮುಖದ್ವಾರ. ಇವೇನು ನೋಡ್ತೀವಿ, ಇದು ಎಂಟ್ರೆನ್ಸ್ ಸ್ನೇಹಿತರೆ, ಇದು ಮುಖದ್ವಾರ. ಸ್ನೇಹಿತರೆ ಬನ್ನಿ ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ ಧ್ವಜಸ್ತಂಭ ನೋಡ್ತಾ ಇದ್ದೀರಾ. ನೋಡಿ, ಆಗಿನ ಕಾಲದಲ್ಲಿ ಯಾವ ರೀತಿ ಒಂದು ಇದು ಮಾಡಿದ್ದಾರೆ ಅಂತ. ಆಕ್ಚುಲಿ ಈ ದೇವಸ್ಥಾನ 1530ರಲ್ಲಿ ಶ್ರೀಕೃಷ್ಣ ದೇವರಾಯ ತಮ್ಮನಾದ ಅಚ್ಯುತರಾಯರ ಹತ್ರ ಕೆಲಸ ಮಾಡುತ್ತಿದ್ದ, ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ ವೀರಪ್ಪಣ್ಣನವರು ಈ ದೇವಸ್ಥಾನ ಕಟ್ಸಿರ್ತಾರೆ ಸ್ನೇಹಿತರೆ. ಬನ್ನಿ ಸಂಪೂರ್ಣ ಮಾಹಿತಿನ ನಿಮಗೆ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಈ ಸಾಲು ಕಂಬಗಳು ನೋಡಿ ಯಾವ ರೀತಿ ಕೆತ್ತನೆ, ಆಗಿನ ಕಾಲ ಕೆತ್ತನೆಗಳು ನೋಡಿ ಯಾವ ರೀತಿ ಕೆತ್ತನೆ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ, ವರ್ಣಿಸಲಾದ ಅಲಂಕಾರಗಳು ನೋಡಿ ಆಗಿನ ಕಾಲದಲ್ಲಿ ಯಾವ ರೀತಿ ಕೆತ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಬನ್ನಿ, ಈಗ ನೀವು ನೋಡ್ತಾ ಇದ್ದೀರಾ ನಾಗಲಿಂಗೇಶ್ವರನ ಒಂದು ಕೆತ್ತನೆ ನೀವು ನೋಡ್ತಾ ಇದ್ದೀರಾ. ಈ ನಾಗಲಿಂಗೇಶ್ವರ ಕೆತ್ತನೆಗೆ ಈ ಶಿಲ್ಪಿಗೆ ಒಂದು ಪ್ರತ್ಯೇಕತೆ, ಒಂದು ಕಥನವೇ ಇದೆ ಸ್ನೇಹಿತರೆ. ಅದೇನಂದ್ರೆ, ಇಲ್ಲಿ ಒಂದು ಟೈಮಲ್ಲಿ ಈ ವಿಗ್ರಹನ ಕೆತ್ತುವ ಸಮಯದಲ್ಲಿ ಇಬ್ಬರು ಶಿಲ್ಪಿಗಳು ಮತ್ತೆ ಅವರ ತಾಯಿ ಅಡಿಗೆ ಮಾಡುವ ಸಂದರ್ಭದಲ್ಲಿ ಅವರ ತಾಯಿ ಅಡಿಗೆ ಮಾಡಿ ಬರುವ ಅಷ್ಟರಲ್ಲಿ ಈ ಕೆತ್ತನೆ ಪೂರ್ತಿ ಮಾಡಿದ್ದಾರೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರಲ್ಲ, ಇದು ನಾಗಲಿಂಗೇಶ್ವರನ ಕೆತ್ತನೆ ನೋಡಿ. ಇದೇ ಆಪೋಸಿಟ್. ಈಗ ನೀವು ಇದೇನು ಬಾಗಿಲು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ಆ ಶಿಲ್ಪಿಗಳು ವಾಸವಿದ್ದಂಥ ಜಾಗ. ಅಂದರೆ ಇಲ್ಲಿ ಒಂದು ಪರದೆಯನ್ನು ಹಾಕಿ ಒಳಗಡೆ ಅಡಿಗೆ ಮಾಡಿದ ಸಂದರ್ಭದಲ್ಲಿ 2 ಗಂಟೆ ಒಳಗಡೆ ಈ ಶಿಲೆನ ಕೆತ್ತಿರೋದು ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ಈ ದೇವಸ್ಥಾನ ವಿಡಿಯೋ ಇನ್ನೂ ಸಾಕಷ್ಟಿದೆ. ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾವು ಈಗ ಭಾಗ 1, ಪಾರ್ಟ್ 2, 3 ಈ ಥರ ವಿಂಗಡಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಈ ಲೇಪಾಕ್ಷಿ ದೇವಸ್ಥಾನದ ಇತಿಹಾಸ ಇನ್ನೂ ಮುಂದುವರಿತದೆ ಸ್ನೇಹಿತರೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಕರ್ನಾಟಕ.